ಹೇ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಆರ್ ನ್ಯೂ ವ್ಲಾಗ್. ನೀವು ಅನ್ಕೊತಿರ್ಬೋದು ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಅದ ಎಲ್ಲಿರ್ಬೋದು ಅಂತ. ಈಗ ನಾ ಗೋವಾಗೆ ಬಂದೀನಿ, ಯಾಕಂದ್ರೆ ಆಫೀಸ್ ಕಡೆಯಿಂದ ರೀಕನೆಕ್ಟ್ ಅದ. ನಾನು ಆಲ್ಮೋಸ್ಟ್ ಆಫ್ಟರ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮೇ ಬಿ 3 ಇಯರ್ಸ್ ಆದ್ಮೇಲೆ ನಾ ಆಫೀಸ್ ರೀಕನೆಕ್ಟಿಗೆ ಬರ್ಲತ್ತಿದ್ದೆ. ಯಾಕಂದ್ರೆ ಅದೇ ಪ್ರೆಗ್ನೆನ್ಸಿ ಆದ್ಮೇಲೆ ನಾ ಎಲ್ಲೂ ಹೋಗಿರಲಿಲ್ಲ ಆಫೀಸ್ ಕಡೆಯಿಂದ ಏನೂ ಇವೆಂಟ್ಸಿಗೆ ನಾನು ಅಟೆಂಡ್ ಮಾಡಿರಲಿಲ್ಲ. ಸೊ ಆಫ್ಟರ್ 3+ ಇಯರ್ಸ್ ನಾ ಈಗ ಅಟೆಂಡ್ ಮಾಡ್ಲತ್ತೀನಿ. ಇದು ಆದ್ಯಾಗ ಆಲ್ರೆಡಿ ಅವ್ರ ಪಪ್ಪ ಮತ್ತು ಅತ್ತೆ ಬಲ್ಲೇ ಬಿಟ್ಟು ಬಂದೀನಿ. ಭಾಳ ಡಿಫಿಕಲ್ಟ್ ಆಯ್ತು. ನಾಕೆ ಇರ್ತಾಳೆಲ್ಲ ಅಂದ್ಕೊಂಡಿದ್ದೆ. ಹೋಗೋ ಟೈಮಿಗೆ ಬಾಯಿ ಎಲ್ಲ ಮಾಡಿ ಕಳ್ಸಾಳ. ಭಾಳ ಎಮೋಷ್ನಲ್ ಮೂಮೆಂಟ್ ಇತ್ತು, ಯಾಕಂದ್ರೆ ಫಸ್ಟ್ ಟೈಮ್ ನಾಕೆ ಬಿಡ್ಲತ್ತಿದ್ದೆ. ಭಾಳ ಅಳು ಬರ್ಲತ್ತಿಕ್ಕಿ ಇರ್ತಾಳೆ. ಆಕೆ ಏನಿಲ್ಲ, ಆಕೆ ಆರಾಮಾಗಿ ಹೋಗು ಬಾಯಿ ಅತ್ತೆಲ್ಲ ಹೇಳಿದ್ರು. ಬಟ್ ನನಗೆ ಭಾಳ ಬೇಜಾರಾಗ್ಲತ್ತಿದ್ದೆ, ಹೆಂಗೆ ಇರ್ತಾಳೆ ಏನಿಲ್ಲ ಆ ಥರ. ಇವಾಗ ಆಕೆಗೆ ಆರಾಮಾಗಿ ಅದಾಳ. ಸೊ ನಾನು ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ. ಎಲ್ಲ ಲೈವ್ ಅಪ್ಡೇಟ್ಸ್ ಬರ್ಲತ್ತವ ಆ ಕಡೆಯಿಂದ. ಸೊ ಆರಾಮಾಗಿ ಫ್ರೀ ಅದೀನಿ. ಫ್ಲ್ಯಾಶ್ ಬ್ಯಾಕ್. ಅವು ತೊಂಬರ್ಬೇಕು, ಪೀಸ್ ತೊಂಬರ್ಬೇಕು, ಬಿಡು ಬಿಡು, ಚಾಕ್ಲೇಟ್ನು ತರಬೇಕು, ಬಾಯ್ ಬೇಡ ಕ್ಲೋಸ್ ಬೇಡ, ಚಾಕ್ಲೇಟ್ನು ತೊಂಬರ್ಬೇಕು. ಚಲೋ ಬಾಯ್ 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 ಅಕ್ಕ ಹೋಗ್ಬಾರ್ದು. ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ಇದು ನನ್ನ ರೂಮ್ ಎಂಟ್ರೆನ್ಸ್ ಅದ. ಇದು ನನ್ನ ರೂಮ್ ಟೋರ್ ಕೊಡ್ತೀನಿ ನಾನು ನಿಮ್ಗೆಲ್ಲರಿಗೂ. ಇದು ನೋವಾಟರ್ ಡಾನಾ ಸಿಲ್ವಾ ಅಂತ ಹೋಟೆಲ್. ಇದು ರೆಸಾರ್ಟ್ ಆ್ಯಕ್ಚುಲಿ, ವಿತ್ ಹೋಟೆಲ್ ಎರಡೂ ಅದ. ಇದು ಒಂದು ಕಿಂಗ್ ಸೈಜ್ ಬೆಡ್ ಕೊಟ್ಟಾರ, ಮಸ್ತ್ ಸಫಿಷಿಯಂಟ್ ಅದ. ಎರಡು ಕಡೆ ನಮ್ಗೆ ಲ್ಯಾಂಪ್ ಅದಾವ. ಇಲ್ಲಿ ನನಗೆ ವರ್ಕ್ ಏರಿಯಾ ಅದ, ವರ್ಕ್ ಮಾಡೋಕ್ಕೆ ಕಂಫರ್ಟೇಬಲ್ ಅದ. ಏನಾದರೂ ವರ್ಕ್ ಇದ್ರೆ ನಾ ಈವ್ನಿಂಗ್ ಟೈಮಿಗೆ ಇಲ್ಲಿ ವರ್ಕ್ ಮಾಡ್ಬೋದು. ಲ್ಯಾಪ್ಟಾಪ್ ಆ್ಯಂಡ್ ನಾ ಇದನ್ನು ಜಸ್ಟ್ ಆನ್ ಮಾಡಿದೆ ಬೈ ಮಿಸ್ಟೇಕ್ ಆಗಿದೆ. ಏನದ ಗೊತ್ತಿಲ್ಲ ಇದು ಎಲ್ಲಿಂದ ಅದ ಅಂತ. ನೋಡಿದ್ರು ಒಳಗೆ ಮಿನಿ ಬಾರ್ ಅದ ನೋಡಿರಿ. ಅದು ಆನ್ ಮೀನ್ಸ್ ಇದು ಈ ಫ್ರಿಜ್ಜಿಂದ ಸ್ವಿಚ್ ಅದ. ಇದು ಏನೂ ಇಟ್ಟಿಲ್ಲ, ಮೀನ್ಸ್ ಇಫ್ ನಾವು ಏನಾದರೂ ತೊಗೊಂಡ್ವಿ ಅಂದ್ರೆ ಇದ್ರೊಳಗೆ ನಾವು ಸ್ಟೋರ್ ಮಾಡಿಡಬಹುದು ಅಂತ. ಆಲ್ಕೋಹಾಲ್ ಎಲ್ಲ ಇಲ್ಲ ಆಲ್ರೆಡಿ ಅವೈಲೇಬಲ್ ಅದಾವ. ಸೊ ಅದ್ರಗೋಸ್ಕರ ಮಿನಿ ಬಾರ್ ಇಟ್ಟಾರ. ಇಲ್ಲೊಂದು ಸೀಟಿಂಗ್ ಅದ, ಮಸ್ತ್ ಅದ. ಇದೊಂದು ಕುಷನ್ ಟೈಪ್ ಚಲೋ ಅನಿಸ್ತದೆ, ಒಂದು ಸ್ವಲ್ಪ ಸಾಫ್ಟ್ ಅದ ಇದು. ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮಿರರ್ನಾಗ ಬಂದ ತಕ್ಷಣ ಮಿರರ್ ಬೇಕು ರೆಡಿ ಆಗ್ಲಿಕ್ಕೆ. ಇಷ್ಟು ದೊಡ್ಡ ಮಿರರ್ ನೋಡಿ ಭಾಳ ಇಷ್ಟ ಆಯಿತು. ಮನ್ಯಾಗೆಲ್ಲ ಸಣ್ಣ ಇರ್ತಾವೆ, ಇದು ನೋಡಿ ಭಾಳ ಖುಷಿ ಆಯಿತು. ನೆಕ್ಸ್ಟ್ ಸ್ವಲ್ಪ ಲಗೇಜ್ ಏರಿಯಾ ಅದ. ಬ್ಯಾಗ್ ತೆಳಗೆ ಶೂ ರ್ಯಾಕ್ಸ್ ಅದಾವ. ಇಲ್ಲೆಲ್ಲ ಲಗೇಜ್ ಇಟ್ಕೊಂಡು ಆಮೇಲೆ ಕಬರ್ಡ್ ಒಳಗೆ ಲಾಕರ್ ಸಮೇತ ಕೊಟ್ಟಾರ ನೋಡ್ರಿ. ಲಾಕರ್ ಒಳಗೆ ಏನಾರು ನಿಮ್ದು ಬಂಗಾರ ಇದ್ರೆ ಇಲ್ಲ ಒಂದು ಸ್ವಲ್ಪ ಇಡ್ಬೋದು. ಆಮೇಲೆ ತೊಗೊಂಡು ಹೋಗೋದು ಮರಿಬಾರ್ದು. ಆಮೇಲೆ ಸ್ಲೀಪರ್ಸ್ ಮತ್ತು ಒಂದು ಸ್ವಲ್ಪ ಕಾಯಿಲ್ ಅವೆಲ್ಲ ಏನೋ ನೋಟ್ ಕೊಟ್ಟಾರಲ್ಲಿ. ಮೇ ಬಿ ಏನು ಮಟೀರಿಯಲ್ಸ್ ಅವ್ರು ಕೊಟ್ಟಾರಂತ ಹಾಕ್ಯಾರ. ದಿಸ್ ದ ಬೆಸ್ಟ್ ಪಾರ್ಟ್, ವಾಶ್ರೂಮ್ ಚಲೋ ಅದ. ವಾಶ್ರೂಮ್ ಬಹಳ ಯೂಸ್, ಆಲ್ಮೋಸ್ಟ್ ನಂಬಲ್ಲಿ ಒಂದು ಕಿಚನ್ ಏರಿಯಲ್ಲ ಒಂದು ರೂಮ್ ಅಷ್ಟು ದೊಡ್ಡ ವಾಶ್ರೂಮ್ ಅದ. ವಾಶ್ ಬೇಸಿನ್ ಅದ. ಆಲ್ ದ ಕಿಟ್ಸ್ ಕೊಟ್ಟಾರ ಇಲ್ಲಿ. ಬ್ರಷ್, ಶೇವಿಂಗ್ ಕಿಟ್, ಸ್ಯಾನಿಟರಿ ಬ್ಯಾಗ್ಸ್ ಅಂತ ಎಲ್ಲ, ಹೇರ್ ಡ್ರೈಯರ್ ಅದ. ಆಮೇಲೆ ಸಮಥಿಂಗ್ ಇಲ್ಲಿ ಹೀಟರ್ ನಾವು ಫಿಕ್ಸ್ ಮಾಡಾರ ಅನ್ನಿಸ್ತದ. ಇದು ಇಲ್ಲೆಲ್ಲ ನೀರು ಬಿದ್ದಿದ್ದೆಲ್ಲ ತನ್ನಷ್ಟಿಗೆ ಡ್ರೈ ಮಾಡ್ತದ. ಇಲ್ಲಿ ಶವರ್ ಅದ. ಅದ್ರಗಿಂತ ಬೆಸ್ಟ್ ಬಾಡ್ ನಂಗೆ ಗೊತ್ತೇ ಇರಲಿಲ್ಲ. ಹೊರಗೆ ಅದ ಮೀನ್ಸ್ ಜಸ್ಟ್ ನಾ ಮ್ಯಾಲೆ ಬಂದಿದ್ದೆ. ಇದು ನಂದು ಬಾಲ್ಕನಿ ಅದಂತ ಗೊತ್ತಿರಲಿಲ್ಲ. ಮಸ್ತ್ ಬಾಲ್ಕನಿ ವ್ಯೂ ಸಿಕ್ಕದ ನನಗೆ. ಇಲ್ಲಿ ಕೊಡ್ಬೋದು. ಇದು ಅದೇ ಇಷ್ಟು ಸ್ಪೇಸ್ ಏರಿಯಾ ಅದ ಕೊಡೋಕೆ. ಇದು ನೋಡ್ರಿ ವ್ಯೂ ನನ್ನ ರೂಮಿಂದ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದ. pool area and this is closed already. Illೊಂದು ಬ್ರಿಡ್ಜ್ ಅದ. ಇಟ್ಸ್ ಗುಡ್ ಟು ಹ್ಯಾವ್ ಸಮ್ ಫೋಟೋ ಸೆಷನ್, ಬಟ್ ಅಲ್ಲಿ ಜಂಪ್ ಮಾಡೋದಿಲ್ಲ ಅಂತ ಸೈನ್ ಹಾಕಿದ್ದಾರೆ ಆಲ್ರೆಡಿ. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಅದ ಮ್ಯಾಲೆ. ಜಸ್ಟ್ ಇಲ್ಲೆಲ್ಲ ಸೆಟ್ ಆಫ್ ರೂಮ್ಸ್ ನಂಬರ್ಸ್ ಡೈರೆಕ್ಷನ್ ತೋರಿಸಿದ್ದಾರೆ. ಈ ರೂಮ್ಸ್ ಈ ಕಡೆ ಹೋಗ್ತಾವಂತ. ಆ್ಯಂಡ್ ಸಿಂಬಲ್ ಐ ವುಡ್ ಸೇ
ಎಲ್ಲ ಇದಕ್ಕೂ ಒಂದೊಂದು ಫ್ಲವರ್ಸಿನ ಸಿಂಬಲ್ ಕೊಟ್ಟ, ರೋಸ್, ಲಿಲ್ಲಿ ಅಂತ. ರೆಸಾರ್ಟ್ಲಿಂದ ಇದು ವಾಕೆಬಲ್ ಡಿಸ್ಟೆನ್ಸ್ ಅದ, ಜಸ್ಟ್ ಐ ಥಿಂಕ್ 2-3 ಮಿನಿಟ್ಸ್. ಎದ್ರೆ ಬೀಚ್ ಅದ, ಬೀಚ್ ವ್ಯೂ ಮಸ್ತ್ ಅದ ನೋಡಿ. ಇಲ್ಲೆಲ್ಲ ಕೊಕೊನಟ್ ಟ್ರೀಸ್ ಅದಾವ. ನೆಕ್ಸ್ಟ್ ವ್ಲಾಗ್ನಾಗೆ ಇವೆಂಟ್ ಯಾವ ರೀತಿ ಕಂಡಕ್ಟ್ ಆಗಿದ್ವು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿರಿ. ಬಾಯ್ ಬಾಯ್.